ಇದೇ ಸ್ವಲ್ಪ ಬರುತ್ತೆ ನೋಡಕ್ಕ. ಡ್ಯಾಡಿಗೆ ಬರುತ್ತೆ, ನನಗೆ ಡ್ಯಾಡಿಗೆ ಎನರ್ಜಿ ಜಾಸ್ತಿ, ನನಗೆ ಮಾಡೋಕ್ಕಾಗಲ್ಲ. ಎಷ್ಟು ಮಾಡ್ಬೋದು. ಸೋ ಮಚ್ ಇಸ್ ದೇರ್ ಇನ್ಸೈಡ್, ಇಟ್ ವಿಲ್ ನಾಟ್ ಕಮ್. ನೋಡಿ ಎಷ್ಟೊಂದಿದೆ. ಇದೇ ಬೆಸ್ಟ್ ಐಡಿಯಾ ಅಲ್ವಾ ಬಿಚ್ಚಲಿಕ್ಕೆ? ಯಾಕೋ ಎಲ್ಲಾಗಿದೆ ಬೆಟ್ ತೋರ್ಸು. ಎಲ್ಲ ಮುಖಕ್ಕೆ ಹಾಕೋಣ ಸ್ವಲ್ಪ. ಒಂದಿನ ಮುಖ ಒಂಥರ ಇದ್ರೆ ಮುಖ ಒಂಥರ ಇರುತ್ತೆ. ಮೋಕ್ಷಿತ್, ನೀನಂತೂ ಇಷ್ಟು ಜಂಕ್ ಫುಡ್ ತಿಂದಿದೆಯಾ ಈ ಸಲ ಅಂತಂದರೆ ಒಂದು ವಾರದಲ್ಲಿ? ಅಬ್ಬಾ ಶಿವ. ಹಾಕು ಪ್ಯಾಂಟ್ ಸರಿಗೆ. ಡ್ಯಾಡಿ ಬರಬೇಕು, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಬರ್ತಾರೆ. ಲೇಟ್ ಬರ್ತಾರೆ another 30 minutes, 1 hour. Just tell him. What have to tell? When he will come. ಇದೇನು ಇವತ್ತೆಲ್ಲ ನಿಂತ್ಕೊಂಡು ನಿಂತ್ಬಿಟ್ಟಿದ್ದಾಳೆ ಅಂದ್ಕೊಳ್ತೀರಾ? ನೋಡಿ, ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿತ್ತು. 2 ಲೀವ್ಸ್ ಇದೆ. ರಬ್ಬರ್ ಪ್ಲ್ಯಾಂಟ್ ತುಂಬ ಬುಷಿಗೆ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಸಮ್ಮರಲ್ಲೇ ಹೋಯ್ತು, ಅವಾಗಲೇ ಬಿಸಿಲಿಗೆ ಹಾಳಾಗೋಗಿತ್ತು. ನಾನು ನೋಡ್ತೀನಿ ಏನಾಗುತ್ತೆ, ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೊಳಕ್ಕೆ ನೋಡೋಣ. ಎಷ್ಟು ಚಿಗುರ್ತದೆ ಇಲ್ವಾ ಅಂತ ನೀರು ಹಾಕ್ತೇನೆ ಸ್ವಲ್ಪ. ಮೋಕ್ಷಿತಿನ ಕೊಕೊನಟ್ ಆಯಿಲ್ ಮಂಗಳೂರಿಂದ ತರಿಸ್ಕೊಂಡಿದ್ವಿ, ಮತ್ತು ಮಂಗಳೂರಿಂದ ಬರೋದು ತೊಗೊಂಬರ್ತೀವಿ. ತುಂಬ ಪ್ಯೂರ್ ಇರುತ್ತೆ ಕೊಕೊನಟ್ ಆಯಿಲ್. ಸೊ ಅದನ್ನು ನಾನು ಅಲ್ಲಿ ವಾಟ್ರ್ ಹಾಕೋಕ್ಕಂತ ಯೂಸ್ ಮಾಡಿದೆ. ಎಲ್ಲ ಈಸಿ ಆಗುತ್ತೆ. ಇದನ್ನು ಸಣ್ಣ ಹೋಲ್ ಮಾಡಿಕೊಂಡ್ರೂ ನೀರು ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಅನ್ನಿಸ್ತಾ ತಗೊಂಡಿದ್ದೀನಿ. ಸ್ವಲ್ಪ ಲೂಸ್ ಮಾಡ್ತೀನಿ ಮಣ್ಣನ್ನು. ಸ್ವಲ್ಪ ಲೂಸ್ ಮಾಡೋಣ ಮಣ್ಣು. ಎಲ್ಲ ಫಲವತ್ತದಾಗಿದೆ, ಬಿಸಿಲಾಗಿರ್ಬೇಕು. ಇದು ಇಂಡೋರ್, ಆವಾಗಲೇ ಹೇಳ್ದಂಗೆ ಇದು ಇಂಡೋರ್ ಪ್ಲ್ಯಾಂಟ್, ರಬ್ಬರ್ ಪ್ಲ್ಯಾಂಟ್. ಘಮ ಅಂತಿದೆ ಮಣ್ಣು. ಅದೇ ಬಿಸಿಲಿಗೆ ಇಟ್ಟಿದ್ರಿಂದ ಮೋಕ್ಷ ಸಾಹೇಬ್ರು ಟಿವಿ ಇವತ್ತೊಂದಿನ ನೋಡ್ಕೊಳ್ಳಿ. ನಾನಿಂದ ಸ್ವಲ್ಪ ಬ್ಯುಸಿ ಆಗಬೇಕು. ಮೋಕ್ಷಿತ್ ಏನಾದರೂ ಮಾಡಬೇಕು. ಮಣ್ಣು ಚೆನ್ನಾಗಿದೆ, ಬಟ್ ನೀರು ಹಾಕಿಲ್ಲ ಅಂತನ ಅಥವಾ ಬಿಸಿಲಿಗೆ ಒಳಗೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಕೇರ್ ಮಾಡಿಲ್ಲ ಅಂದರೆ ಹಂಗೆ ಯಾವುದೇ ಆದರೂ ವಸ್ತು ಅಷ್ಟೇ. ಗೊತ್ತಿಲ್ಲ ಇದು ಉಳಿತದ ಏನೋ ಗೊತ್ತಿಲ್ಲ. ಎಷ್ಟು ಸರಿ ಮಾಡ್ತೀನಿ. ತುಂಬ ಬೇರೆ ಇಷ್ಟ. ನನ್ನ ಬಾಲ್ಕನಿಲಿ ಎಲ್ಲ ಪ್ಲ್ಯಾಂಟಲ್ಲಿ ಇದೊಂದು ಪ್ಲ್ಯಾಂಟ್ ಹಾಕೋದು ಇಷ್ಟ ಆಗ್ತಾಯಿತ್ತು ನನಗೆ ತುಂಬಾ. ಬರುತ್ತಾ ಇಲ್ವಾ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಗೋನ್ ಅನಿಸುತ್ತೆ. ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ. ಮಣ್ಣು ಲೂಸ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿ ನೀರು ಹಾಕಿಟ್ಟಿದ್ದೀನಿ. ನೋಡ್ಬೇಕೇನಾಗುತ್ತೆ ಅಂತ ಹೇಳ್ಬಿಟ್ಟು. ಒಳ್ಳೆ ಸ್ವಲ್ಪ ಹಾಕೊಂಡು ಗೊಬ್ಬರ ಕೂಡ ಹಾಕೊಂಡಿದ್ದೀನಿ. ಇದ್ದಾಗೇ ಕೇರ್ ಮಾಡಿಲ್ಲ, ಇಲ್ಲದೆ ಇದ್ದಾಗ ಎಲ್ಲ ಮುಗಿದೋದ್ಮೇಲೆ ನಮಗೆ ರಿಲೇಷನ್ಶಿಪ್ಪಲ್ಲೂ ಹಂಗೆ ಮಾಡ್ತೀವಿ ನಾವು. ಇದ್ದಾಗ ಅದ್ರ ಬಗ್ಗೆ ಕೇರ್ ಮಾಡಲ್ಲ, ಅದಿಲ್ಲ ಆದಾಗ ಅದ್ರ ಬೆಲೆ ಗೊತ್ತಾಗೋದು. ಯಾರ್ಯಾರು ಏನೇನು ಹೆಂಗೆ ಅಂತಲೇ ಗೊತ್ತಾಗಲ್ಲಪ್ಪ. ಒಂದು ಸ್ವಲ್ಪ ತುಂಬಾ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಪಾಡಿಗೆ ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೇಕು ಅನ್ಸುತ್ತೆ. ಒಂದೊಂದ್ಸಲ ತುಂಬ ಓವರಾಗಿ ಇದು ಮಾಡಿದ್ರು ಯಾಕಪ್ಪ ಇವರು ಹಾಗೆ ಅಂತ ಅಂದ್ಕೊಳ್ತಾರೆ.
ಒಂದೊಂದ್ಸಲ ಕನ್ಫ್ಯೂಷನ್ನು, ಒಳಗೊಂದು ಹೊರಗೊಂದು ಜನಗಳು ನಮ್ಮ ಜೊತೆನೇ ಇರ್ತಾರೆ, ನಮಗೆ ಒಳಗೊಂದು ಹೊರಗೊಂದು ಮಾಡ್ಕೊಂಡಿರ್ತಾರೆ. ನಾನಂತೂ ಯಾವುದಕ್ಕೂ ಕೇರಿ ಮಾಡಲ್ಲ, ಯಾವಾಗಲೂ ಅಷ್ಟೇ, ಈಗಂತಲ್ಲ ಯಾವಾಗಲೂ ಅಷ್ಟೇ. ಸೊ ವಿಲ್ ನಾಟ್ ಬಾದರ್ ಮಚ್ ಅಬೌಟ್ ಅದರ್ ಥಿಂಗ್ಸ್. ಏನಿದೆ ಎಷ್ಟು ಕೆಲಸ ಇರುತ್ತೆ ನಂದು ಅಷ್ಟನ್ನು ಮಾಡ್ತಾ ಇರ್ತೇನೆ ನಾನು. ಕೆಲವರು ಇರ್ತಾರೆ ಫಸ್ಟಿಂದ ಕೊನೆಯ ತನಕ ಅದೇ ಬುದ್ಧಿ ಇರುತ್ತೆ, ಚೇಂಜ್ ಆಗೋದಿಲ್ಲ ಅವರು. ಕೆಲವ್ರುಗಳು ರಿಲೇಷನ್ಶಿಪ್, ಐ ಮೀನ್ ನಮ್ಮಲ್ಲಿ ಜನ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ನಮ್ಮ ಮನೆಗಳಲ್ಲೇ ಇರ್ಬೋದು, ಹೊರಗಡೆ ಫ್ರೆಂಡ್ಸ್ಗಳಿರ್ಬೋದು. ಹಾಗೆ ಎಷ್ಟಂದರೆ ಅವ್ರು ಹೆಂಗಿರ್ತಾರೆ ಹಂಗೆ ಇರ್ತಾರೆ, ಚೇಂಜ್ ಆಗೋದಿಲ್ಲ. ಅಂಥವ್ರ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಕೆಲವೊಂದು ಬಿಹೇವಿಯರಲ್ಲಿ ನನಗನ್ನಿಸ್ತು ಇತ್ತೀಚೆಗೆ. ಅದಕ್ಕೆ ಅವರೇ ಚೊಕ್ಕದ ಬುದ್ಧಿವಂತಿಕೆ ಇರಲಿ, ಆದರೆ ಕನ್ನಿನ ಬುದ್ಧಿ ಎಲ್ಲ ಇರಬಾರ್ದು ಕೆಲವ್ರಿಗೆ. ಸೊ ನಾನೇನು ಅದಕ್ಕೆ ಆ ಥರಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ, ಯೋಚನೆನೂ ಮಾಡೋದಿಲ್ಲ. ಒಬ್ಬೊಬ್ರಿಗೆ ಅವ್ರು ಏನಾದರೂ ಮಾಡಿ ಹರ್ಟ್ ಮಾಡ್ತಾ ಇರಬೇಕು, ಚಿಕ್ಕದಾಗಿ ಹರ್ಟ್ ಮಾಡ್ತಾ ಇರಬೇಕು ಅನ್ನೋದಕ್ಕೆ ಇರುತ್ತೆ. ನೋಡಿದ್ದೀನಿ ನಾನು ನಮ್ಮ ಜೊತೆ ಜಾಸ್ತಿ ನನಗೆ ಮಾಡ್ತಾಯಿದ್ರು ಎಲ್ಲ ಅವಾಗ. ಈಗ ಡೋಂಟ್ ಅದ್ರ ಬಗ್ಗೆ ಏನೇನು ಯೋಚನೆ ಮಾಡಿಸ್ಕೊಳ್ಳೋದು, ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ಡೈರೆಕ್ಟಾಗೂ ಮಾತಾಡೋಕ್ಕಾಗಲ್ಲ, ಇಂಡೈರೆಕ್ಟಾಗೂ ಮಾತಾಡೋಕ್ಕಾಗೋದಿಲ್ಲ. ನೋಡಿ ಪ್ಲ್ಯಾಂಟ್ ಏನಾಗುತ್ತೆ ಗೊತ್ತಿಲ್ಲ, ಬಂದರೆ ಸಾಕು. ಒಂದು ಗಿಡ ಒಣಗಿದ್ರೆ ಎಷ್ಟು ಬೇಜಾರಾಗುತ್ತಲ್ಲ. ಮನುಷ್ಯರು ಒಣಗಿಬಿಟ್ರೆ, ಮನುಷ್ಯರು ಹೋದರೆ ಎಷ್ಟು ಬೇಜಾರಾಗಬೇಡ. ಅದೇ ಪಲ್ಲವಿ ಸುರೇಶ್ ಅವ್ರ ಬಗ್ಗೆನೇ ಮಾತಾಡೋಣ ಅಂದ್ಕೊಳ್ತೀನಿ. ಒಂದೊಂದು ದಿನ ಚೆನ್ನಾಗಿ ಮಾತಾಡೋಣ, ವೀಡಿಯೋ ಹಾಕಿ ಅವ್ರ ಬಗ್ಗೆ ಡೀಟೇಲಾಗಿ ಹೇಳೋಣ ಅವ್ರ ಬಗ್ಗೆ ಅಂತ ಅಂದ್ಕೊಂಡೆ. ಜನಗಳು ಹಿಂಗೆ ಅಂತಲೇ ಗೊತ್ತಾಗಲ್ಲ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನಂತಲೇ ಗೊತ್ತಿಲ್ಲ. ಅದು ಅರ್ಥ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ, ಲೇಟಾಗಿ ಅರ್ಥ ಆಯ್ತು ನನಗೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಹೋದರೆ ನಾವು ಯಾರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ನಮ್ಮ ಫ್ಯಾಮಿಲಿ ನಮ್ಗೆ ನೋಡ್ಕೊಂಡು ಹೋಗ್ಬೇಕಲ್ವ. ಕೆಲವರು ನಾನು ಬೇಜಾರು ಮಾಡ್ಕೊಳ್ತಾ ಇದ್ದೆ ಅವಾಗ, ಏಕಪ್ಪ ಹಿಂಗೆ ಮಾಡ್ತಾರೆ ಅಂತ. ಇವಾಗ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಒಂಚೂರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಯಾವುದಕ್ಕೂ. ಅದಕ್ಕೂ ಒಂಥರ ಇವಳು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ವಲ್ಲ ಅಂತ. ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಫ್ಯಾಮಿಲಿ ಇಲ್ವಾ? ತಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಐ ಮೀನ್ ತುಂಬ ಸ್ಕಿಲ್ಫುಲ್ಲಾಗಿ ಲೈಫ್ ಲೀಡ್ ಮಾಡಬೇಕು, ವೆರಿ ಕೇರ್ಫುಲ್ಲಾಗಿ ಅನಿಸುತ್ತೆ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ. ಕೆಲವರು ಒಂಥರ ಸ್ಟ್ರಾಂಗ್ ಆಗಿರ್ತಾರೆ, ಕೆಲವರು ಅವ್ರ ಪಾಡಿಗೆ ಇರ್ತಾರೆ, ಕೆಲವರು ಅವ್ರ ಪಾಡಿಗೆ ಅವ್ರು ಇಲ್ಲದೆ ಬೇರೆಯವ್ರಿಗೆ ತೊಂದರೆ ಕೊಡ್ಕೊಂಡು ಸೈಲೆಂಟಾಗಿ ಇಟ್ಕೊಂಡಿರ್ತಾರೆ, ಕೆಲವರು ಜೋರಾಗಿ ತೊಂದರೆ ಕೊಡ್ತಿರ್ತಾರೆ. ಆ ಥರ ಎಷ್ಟೊಂದು ನಾನು ನೋಡಿದ್ದೀನಿ. ಡೀಟೇಲಾಗಿ ಮಾತಾಡ್ಬೇಕು ಅಂದ್ಕೊಳ್ತೀನಿ, ಬೇಡ ಆಯ್ತದಲ್ಲ ಟಾಪಿಕ್ ಏನು ಬೇಡ ಅನ್ನಿಸ್ತಿತ್ತು. ನಂದೇನೆ 2 ದಿನದಲ್ಲಿ ಗೊತ್ತಾಗುತ್ತೆ ಅವ್ರು ಮಾಡೋ ಬಿಹೇವಿಯರ್ಗಳೆಲ್ಲ ಗೊತ್ತಾಗುತ್ತೆ. ದೂರದಲ್ಲಿ ಇದ್ಕೊಂಡೇ ಬಿಹೇವ್ ಮಾಡೋದು ಗೊತ್ತಾಗ್ತಾ ಇರುತ್ತೆ. ನೋ ಪ್ರಾಬ್ಲಮ್. ದೇವರು ಯಾರಿಗೇನು ಕೆಟ್ಟದ್ದು ಮಾಡದೇ ಇರೋ ಚೆನ್ನಾಗಿರ್ತಲ್ಲ, ಅವ್ರಿಗೆ ಪ್ರಾಬ್ಲಮ್ ಆದ್ರೂ ಮುಂದೆ ಚೆನ್ನಾಗಿರ್ತಾನೆ ಅನ್ನೋದು ಯಾವತ್ತಿದ್ರೂ ಅದು ಅಭಿಪ್ರಾಯ. ಅದರೊಳಗೆ ಏನೇನೋ ಇತ್ತೀಚೆಗೆ ಎರಡು ದಿನದಲ್ಲಿ ನನಗೇನು ಅನುಭವ ಆಯಿತು, ಅದಕ್ಕೆ ಅದನ್ನು ಹೇಳಬೇಕು ಅಂದ್ಕೊಂಡು ಮಾಡಿದೆ. ಹಂಗೆ ಅಷ್ಟೇ. ಮುಂಚೆಯಿಂದನೂ ಹಂಗೆ ನನಗೆ ಸುಮ್ಮನೆ ಇದ್ದರೆ ಅವ್ರಿಗೇನು ಗೊತ್ತಾಗಲ್ಲ, ಅವ್ರು ದೊಡ್ಡ ಅಂತ ಅಲ್ಲ, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಆದರೆ ಗೊತ್ತಿದ್ರು ಸಿಚುವೇಶನ್ ಸುಮ್ಮನೆ ಇದು ಮಾಡಬಾರ್ದು, ಕಾಂಪ್ಲಿಕೇಶನ್ ಮಾಡಬಾರ್ದು ಅಂತಿರ್ತಾರೆ ಅಂತ ಒಂದು. ಎರಡನೇದು ಚಿಕ್ಕ ಪುಟ್ಟದೆಲ್ಲ ನೆಗ್ಲಿಜೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆಯಿತು. ಅದ್ರ ಸುಮ್ಮನೆ ಇದ್ದಾರೆ ಅಂದರೆ ಅವ್ರಿಗೆ ಅರ್ಥನೇ ಆಗಿಲ್ಲ, ಅದು ಏನು ನಾವು ಮಾಡ್ತಾ ಇರೋದು ಏನು ಅಂತ ಅಲ್ವೇ ಅಲ್ಲ, ಅದು ಅರ್ಥ ಆಗಿರುತ್ತೆ. ಜಸ್ಟ್ ನೆಗ್ಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇರೋದು. ಮತ್ತು ಅವ್ರದ್ದೇ ಥರ ಮಾಡೋಕ್ಕೆ ಹೋದರೆ ಅವ್ರಿಗೂ ನಮಗೂ ವ್ಯತ್ಯಾಸನೇ ಇರೋದಿಲ್ಲಲ್ವ, ಆ ಥರ. ಸುಮ್ಮನೆ ಎಜುಕೇಷನ್, ಬಟ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಅವ್ರ ಓನ್ ಫ್ಯಾಮಿಲಿ ಅಷ್ಟು. ಯಾರಿಗಾದ್ರೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಅವಶ್ಯಕತೆ ಇರೋರಿಗೆ ಹೆಲ್ಪ್ ಮಾಡೋದು, ಅಷ್ಟು ಬಿಟ್ಟರೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಒಳ್ಳೇದು ಮಾಡಬೇಕು, ದೇವ್ರು ನಂಬ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರಬೇಕು, ಅಷ್ಟೇ. ನೋಡೋಣ ಈ ಪ್ಲ್ಯಾಂಟ್ ಯಾವಾಗ ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು ಈ ಪ್ಲ್ಯಾಂಟ್. ಚೆನ್ನಾಗಿ ಬಂದರೆ ಸಾಕಪ್ಪ, ದೇವರು ಒಂಚೂರಾದರೂ ಅನ್ನಿಸ್ತದೆ, ಗೊತ್ತಿಲ್ಲ, ಎಲ್ಲ ಹೊಟ್ಟೆ ಬಂದರೆ ಚೆನ್ನಾಗಿ. ಈ ಪ್ಲೇಸ್ಗೆ ನೀವು ಇಡೋಣ ಅಂದ್ಕೊಂಡಿದ್ದೆ, ಖುಷಿ ಅಷ್ಟೇ. ಪ್ಲೀಸ್ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮಗನಿಗೆ ಯೂಟ್ಯೂಬಾಗಿ ಭಾಳ ಇದು ಅಮ್ಮ ಒಂದು ಯಾವುದೋ ವಿಡಿಯೋ ಅಮ್ಮ ಅಲ್ಲಿ ನೋಡಿ ಸಿಲ್ವರ್ ಬಟನ್ ಹಾಕ್ಕೊಂಡಿದ್ದಾರೆ ಅವರು ವಾಲ್ಗೆ ಹಾಗೆ ಅಂತ ತೋರಿಸ್ತಾ ಇದ್ದ. ಆಯಿತು ಬಿಡಪ್ಪ, ಸೊ ನಾವು ನೋಡೋಣ ಮಾಡೋಣ ಅಂತ ಹೇಳ್ತಾ ಇದ್ದ. ಅಂದರೆ ಅವ್ನಿಗೆ ಗೊತ್ತಿದೆ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಉಂಟಮ್ಮ, ಒಂಥರ ನೆನ್ನೆ ಮಾತಾಡಿದ್ರಾಗೆ ನೋಡಬೇಕು.
ಅಷ್ಟಾಗುತ್ತಾ ಏನು ಅನ್ನೋದೇ ಥರ ಪಾಪ. ಅಷ್ಟೇ. ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಆ್ಯಂಡ್ ಹ್ಯಾಪಿ